ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಘಟ್ಟ ತಲುಪ್ತಾ ಇದೆ ಸಿಎಂ ಸ್ಥಾನದ ಆಸೆ. ನೋಡಿ, ಸಿಎಂ ಸ್ಥಾನದ ಆಸೆಯನ್ನ ಹೊರಹಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಮಾತಿನ ಹಿಂದಿದ್ಯಾ ಸಿಎಂ ಆಪ್ತರ ತಂತ್ರಗಾರಿಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಪ ಇವತ್ತೋ ನಾಳೆನೋ ಒಂದು ದಿನ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಆಸೆ ಪಡ್ತಿದ್ದಾರೆ. ಆದ್ರೆ ದಲಿತ ಸಮುದಾಯದ ಪ್ರಬಲ ನಾಯಕನಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೀಗ ಸಿಎಂ ಕುರ್ಚಿ ಮೇಲೆ ಆಸೆ ಹುಟ್ಟಿದ್ಯಾ ಅನ್ನುವಂತಹ ಒಂದು ಚಿಕ್ಕ ಅನುಮಾನ ಮೂಡ್ತಾ ಇರುವಂತದ್ದು. ಸಿಎಂ ಆಪ್ತರ ಒತ್ತಡದಿಂದಾಗಿ ಖರ್ಗೆ ಸಿಎಂ ರೇಸ್ ನಲ್ಲಿ ಇದ್ದಾರೆ. ದೆಹಲಿ ಭೇಟಿ ನೀಡಿದ್ದ ಸಿಎಂ ಆಪ್ತ ಸಚಿವರು, ಶಾಸಕರು ಅಂದ್ರೆ ನೋಡಿ, ಸಚಿವ ಮಹದೇವಪ್ಪನವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಖರ್ಗೆ ಅವರನ್ನ ಭೇಟಿಯಾದ್ರು. ಭೇಟಿ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಆಗಿ ಸರ್, ನಿಮ್ಗೇನು ಕಡಿಮೆ ಆಗಿದೆ? ರಾಜ್ಯ ರಾಜಕಾರಣವನ್ನ ಅರಿತವಂತವರು ನೀವು, ನಿಮಗೆ ಯಾವ ಸ್ಥಾನಮಾನ ಕೊಟ್ಟರೂ ಕೂಡ ಕಡಿಮೆನೆ. ನಿಮಗಾಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರದು. ನೀವು ಕ್ಲೀನ್ ಹ್ಯಾಂಡ್. ನಿಮ್ಮ ಮೇಲೆ ಇಲ್ಲಿವರೆಗೂ ಕೂಡ ಯಾವುದೇ ಭ್ರಷ್ಟಾಚಾರ ಕೇಸ್ ಅನ್ನೋದು ದಾಖಲಾಗಿಲ್ಲ. ನೀವು ದಲಿತರಾಗಿ ನಮ್ಮ ರಾಜ್ಯವನ್ನ ಆಳುವಂತಹ ಕೆಪಾಬಿಲಿಟಿ ಇದೆ. ನಾವು ಬೇರೆಯವ್ರಿಗೆ ಯಾಕೆ ಸ್ಥಾನಮಾನವನ್ನ ಬಿಟ್ಕೊಡ್ಬೇಕು? ದಲಿತರೇ ಮುಖ್ಯಮಂತ್ರಿ ಯಾಕಾಗಬಾರ್ದು ಅಂತ ಒಂದು ಕಡೆ ಹುಳಿ ಹಿಂಡಿದಂತೆ ಕಾಣಿಸ್ತಾ ಇದೆ. ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೆ ಎಚ್.ಕೆ. ಮಹದೇವಪ್ಪನವರು. ಒಂದು ಕಡೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿ ಬೇಡ ಅಂತ ಯಾರು ಕೂಡ ಹೇಳೋದಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಸಮ್ಮತಿಯನ್ನ ನೀಡ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ಹೇಳಿ ಕೇಳಿ ಒಂದೇ ಒಂದು ದಿನ ಅಟ್ಲೀಸ್ಟ್ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ, ನನ್ನ ಆಸೆ ಈಡೇರಿಸ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಮೈಂಡ್ ಸೆಟ್ ನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಖರ್ಗೆ ಮುಖ್ಯಮಂತ್ರಿ ಆದ್ರೆ ಏನಾಗಬಹುದು? ನೋಡಿ, ಬದಲಾವಣೆ ವಿಷಯ ಬಂದ್ರೆ ನೀವೇ ಸಿಎಂ ಆಗ್ಬೇಕು ಅಷ್ಟೇ. ದೇರ್ ಇಸ್ ನೋ ನೆಕ್ಸ್ಟ್ ಚಾನ್ಸ್. ಸಿದ್ದರಾಮಯ್ಯ ಸ್ಥಾನ ತುಂಬೋದಕ್ಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಫಿಟ್ ಇಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನೀವೇ ರಾಜ್ಯಕ್ಕೆ ಬರೋದಾದ್ರೆ ಬನ್ನಿ, ಇಲ್ಲದೆ ಇದ್ರೆ ಬದಲಾವಣೆ ಬೇಡವೇ ಬೇಡ. ಜೂನ್ 20ಕ್ಕೆ ಖರ್ಗೆ ಅವರ ರಾಜ್ಯಸಭೆ ಅವಧಿ ಮುಕ್ತಾಯ ಆಗ್ತಾ ಇದೆ. ಖರ್ಗೆ ಅವರ ಮುಂದಿನ ನಿರ್ಧಾರದ ಬಗ್ಗೆ ಕುತೂಹಲ ಕೇಳಿಸ್ತಾ ಇದೆ. ರಾಜ್ಯಸಭೆಯಲ್ಲಿ ಮುಂದುವರಿಕೆ ಬಗ್ಗೆ ಖರ್ಗೆ ಒಲವನ್ನ ವ್ಯಕ್ತಪಡಿಸ್ತಾರಾ ಇಲ್ವಾ? ರಾಜ್ಯಸಭಾ ಸ್ಥಾನ ಮುಂದುವರಿಕೆ ಮೇಲೆ ಮುಂದಿನ ನಾಯಕತ್ವದ ಭವಿಷ್ಯ ನಿಂತಿದೆ. ಇದೇ ಕಾರಣಕ್ಕೆ ಖರ್ಗೆಯನ್ನ ಒತ್ತಾಯಿಸ್ತಾ ಇದ್ದಾರೆ. ಸಿಎಂ ಅವರು ಆಗಿ ನೀವೇ ದಲಿತ ಸಿಎಂ ಅಸ್ತ್ರ ಹೂಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಳಿಕ ನೀವೇ ಮುಖ್ಯಮಂತ್ರಿ ಆಗಬೇಕು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಜೋಯಲ್ ಐಗೋಡ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಜೋಯಲ್, ಗಮನಿಸ್ತಾ ಇದೀವಿ, ಏನಿದು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸಿದ್ದರಾಮಯ್ಯ ಆಯ್ತು, ಡಿ.ಕೆ. ಶಿವಕುಮಾರ್ ಆಯ್ತು, ಈಗ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮುಂದಾಳತ್ವದಲ್ಲಿದೆ. ಏನಾಗುತ್ತೆ ರಾಜಕಾರಣ? ಬರೀ 5 ವರ್ಷ ಬರೀ ಮುಖ್ಯಮಂತ್ರಿ ಸ್ಥಾನ ಚದುರ ಪಲ್ಲಟವನ್ನೇ ಆಗೋಗ್ಬಿಡ್ತಾ ಏನು ಅಂತ? ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲವನ್ನ ಸೃಷ್ಟಿ ಮಾಡ್ತಾ ಇದೆ ಈ ಒಂದು ಕುರ್ಚಿ ಫೈಟ್ ಅನ್ನುವಂಥದ್ದು. ಚಂದ್ರಕಲಾ, ಬಹಳಷ್ಟು ದಿನಗಳಿಂದ ಈ ಒಂದು ಚರ್ಚೆ ಮುನ್ನೆಲೆಯಲ್ಲಿ ಇದ್ರೂ ಕೂಡ ಇದೀಗ ಒಂಥರ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಸಿಎಂ ಸ್ಥಾನದ ವಿಚಾರವಾಗಿ ನಡೀತಾ ಇರುವಂತಹ ಚರ್ಚೆ ದಿನದಿಂದ ದಿನಕ್ಕೆ ಬೇರೆ ರೀತಿಯಾದಂತಹ ಸ್ವರೂಪಗಳನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು ಗಮನಿಸ್ತಾ ಇದೀವಿ. ಇದೀಗ ಏನು ದೆಹಲಿಯಲ್ಲಿ ಸಿಎಂ ಆಪ್ತ ಸಚಿವರಾಗಿರುವಂತಹ ಮಹದೇವಪ್ಪನವರು ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಈ ಭೇಟಿ ವೇಳೆ ಸಾಕಷ್ಟು ವಿಚಾರಗಳನ್ನ ಅಂದ್ರೆ ರಾಜ್ಯ ರಾಜಕಾರಣದ ವಿಚಾರವನ್ನ ಚರ್ಚೆಯನ್ನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಸಿಎಂ ಸ್ಥಾನದ ವಿಚಾರವಾಗಿ ಚರ್ಚೆ ನಡೆದಿದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಕೆಳಗಿಳಿಸಬಾರದು. ಒಂದು ವೇಳೆ ಸಿಎಂ ಆಗಿ ಬದಲಾವಣೆ ಏನಾದ್ರೂ ಮಾಡೋದಾದ್ರೆ ಆ ಒಂದು ಸ್ಥಾನದಲ್ಲಿ ದಲಿತರನ್ನೇ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನುವಂತ ದಲಿತಾಸ್ತ್ರವನ್ನ ಇಲ್ಲಿ ಹೂಡಿದ್ರು. ಹಾಗಾಗಿ ಒಂದು ವೇಳೆ ಈ ಒಂದು ಈಗ ನಾವು ಪ್ರಮುಖವಾಗಿ ಗಮನಿಸಿದ್ರೆ ದಲಿತ ಅಂತ ಬಂತು ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತ ಹೆಸರು ಅಂತಂದ್ರೆ ಜಿ ಪರಮೇಶ್ವರ್ ಅವರ ಹೆಸರು. ಆದ್ರೆ ಜಿ ಪರಮೇಶ್ವರ್ ಅವರನ್ನು ಕೂಡ ಮೀರಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ರಾಜ್ಯಕ್ಕೆ ಒಳ್ಳೆಯದು ಅನ್ನುವಂತ ಒಂದು ಅಭಿಪ್ರಾಯ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ಹಿರಿಯ ಸಚಿವರುಗಳ
ಏನೋ ಒಂದು ಮೀಟಿಂಗ್ ನಲ್ಲಿ ಅಥವಾ ಅವರ ಒಂದು ಬಹಿರಂಗ ಒಂದು ಏನೋ ಒಳಗೊಳಗೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಆಗಿದೆ. ಹೀಗಾಗಿ ಕೆಲವೊಂದ್ ಕಡೆ ಸಿಎಂ ಆಗಿ ಸಿದ್ದರಾಮಯ್ಯನವರು ಕೆಳಗೆ ಇಳಿದ್ರೆ ಆ ಒಂದು ಸ್ಥಾನವನ್ನ ತುಂಬಬಲ್ಲಂತಹ ಒಂದು ಸಮರ್ಥ ನಾಯಕ ಅಂತಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಹೇಳಿ ಕೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸುದೀರ್ಘವಾದಂತಹ ಒಂದು ಇಷ್ಟು ವರ್ಷಗಳ ಕಾಲದ ರಾಜಕಾರಣದಲ್ಲಿ ಸಿಎಂ ಆಗಿಲ್ಲ ಅನ್ನುವಂತ ಒಂದು ಮೈನಸ್ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿಎಂ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಏನೋ ರಾಜ್ಯದಲ್ಲಿ ಸಿಎಂ ಆಗಿ ಏನಾದ್ರೂ ಸ್ಥಾನ ಸಿಗುತ್ತಾ ಅವ್ರಿಗೆ ಅನ್ನುವಂತ ಒಂದು ಏನೋ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಹೀಗಾಗಿ ಒಂದು ಬಹುದೊಡ್ಡ ಜವಾಬ್ದಾರಿ, ಅದು ಅಷ್ಟು ಸುಲಭಕ್ಕೆ ಒಲಿಯುವಂತ ಜವಾಬ್ದಾರಿ ಅಲ್ಲ. ಅವರ ಅನುಭವಕ್ಕೆ ಇಷ್ಟು ವರ್ಷಗಳ ಕಾಲದ ರಾಜಕಾರಣಕ್ಕೆ ಸಿಕ್ಕಂತಹ ಒಂದು ಗೌರವ ಅದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾ ಸದಸ್ಯತ್ವಕ್ಕೂ ಕೂಡ ಇನ್ನೇನು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಅಂದ್ರೆ ಅವರ ಅವಧಿ ಇನ್ನೇನು ಮುಗಿಯುವಂತ ಹಂತಕ್ಕೆ ಬಂದಿದೆ. ಹೀಗಾಗಿ ಏನು ಈ ಒಂದು ಮೇ 20 ಬಳಿಕ ಅವರ ಒಂದು ಅವಧಿ ಮುಗಿಲಿದೆ. ಬಳಿಕ ಏನಾದ್ರೂ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುವಂತ ಆಸಕ್ತಿಯನ್ನು ತೋರಿಸ್ತಾರಾ ಅನ್ನುವಂಥದ್ದು ಪ್ರಮುಖವಾಗಿ ನೋಡ್ಬೇಕಾಗುತ್ತೆ. ಒಂದು ವೇಳೆ ಆಸಕ್ತಿಯನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ಇಲ್ಲಿ ಹೈಕಮಾಂಡ್ ಖರ್ಗೆ ಅವ್ರಿಗೂ ಕೂಡ ಮಣೆ ಹಾಕುವಂತ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಈ ಒಂದು ಸಿಎಂ ರೇಸ್ ಅನ್ನುವಂಥದ್ದು, ಸದ್ಯದ ಸಿಎಂ ಫೈಟ್ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ನಡುವೆ ನಡೀತಾ ಇದ್ದಂತ ಈ ಒಂದು ಫೈಟ್ ನಡುವೆ ಇದೀಗ ಖರ್ಗೆ ಹೆಸರು ಹೆಚ್ಚಾಗಿ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಆ ಹೆಸರು ಚರ್ಚೆಯಲ್ಲಿದೆ ಅಂತಾನೆ ಹೇಳ್ಬೋದು. ಚಂದ್ರಕಲಾ. ಥ್ಯಾಂಕ್ ಯು ಜೋಯಲ್ ಐಗೋಡ್ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.